ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 79ನೇ ಭೇಟಿ. ಇಂದು ನಾವು ಒಂದು ವಿಶೇಷ ಪದಗುಚ್ಛ, ಅದಕ್ಕೆ ಫ್ರೇಸ್ ಅಂತ ಹೇಳ್ತಾರೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಇಂದು ಉದ್ದೇಶಪೂರ್ವಕವಾಗಿ ಶೇಕ್ಸ್ಪಿಯರ್ ಹ್ಯಾಮ್ಲೆಟ್ ನಾಟಕದಲ್ಲಿ ಬರುವ ಒಂದು ಸಂದರ್ಭ ಇದು. ಅಲ್ಲಿ ಕಥಾನಾಯಕನ ಮಾವ ಆಗಬೇಕಾದವನು ಪೊಲೋನಿಯಸ್ ಅನ್ನೋನು, ಅವನ ಮಗನಿಗೆ ಬುದ್ಧಿವಾದ ಹೇಳ್ತಾನೆ. ಆ ಬುದ್ಧಿವಾದವನ್ನು ಹೇಗೆ ಹೇಳ್ತಾನೆ ಇಲ್ಲಿ ನೋಡೋಣ. ಅದು ಆ ವಾಕ್ಯವನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ. ನೀದರ್ ಆರ್ ನೈದರ್ ಎ ಬಾರೋಯರ್ ನಾರ್ ಎ ಲೆಂಡರ್ ಬಿ. ಅದನ್ನು ಯಥಾವಚ್ಚ ತಗೊಂಡಿದ್ದೀನಿ. ನೀದರ್ ನಾರ್, ನಾಟ್ ಓನ್ಲಿ ಬಟ್ ಆಲ್ಸೋ. ಈ ಹಿಂದಿನ ತರಗತಿ 2 ತರಗತಿಗಳ ಹಿಂದೆ ಹೇಳಿದ್ದೆ, ನಾಟ್ ಓನ್ಲಿ ಬಟ್ ಆಲ್ಸೋ ಅಂದರೆ ಒಂದಕ್ಕೆ ಒಂದು ಪೂರಕವಾದವು. ಇದು ನೀದರ್ ನಾರ್ ಒಂದಕ್ಕೆ ಒಂದು ಎಗನೆಸ್ಟ್ ಆದವು. ಅದು ಬೇಡ, ಇದು ಬೇಡ. ಅದರಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋ ಅದರಲ್ಲಿ ಅದು ಇದೆ, ಇದು ಇದೆ. ನೋಡಿ, ಇಲ್ಲಿ ಅದು ಬೇಡ, ಇದು ಬೇಡ. ಈ ಅರ್ಥ ನೋಡಿ ಹೇಗಿದೆ. ನೈದರ್ ಆರ್ ನೀದರ್ ಎ ಬಾರೋಯರ್ ನಾರ್ ಎ ಲೆಂಡರ್ ಅಂದರೆ, ಬಾರೋಯರ್ ಅಂದರೆ ಸಾಲ ತಗೊಳ್ಳುವವನು ಅಂತ. ನೀನು ಸಾಲ ತೆಗೆದುಕೊಳ್ಳುವವನು ಆಗಬೇಡ, ನಾರ್ ಎ ಲೆಂಡರ್ ಸಾಲ ಕೊಡೋನು ಅಂದರೆ ಸಾಲ ತಕ್ಕೋಬೇಡ ಮತ್ತೆ ಸಾಲ ಕೊಡಬೇಡ ಮಗನೇ ಅಂತ ಹೇಳ್ತಾನೆ. ನೀದರ್ ಆರ್ ನೈದರ್ ಎ ಬಾರೋಯರ್, ಯಾರ ಬಳಿಯಲ್ಲೂ ಸಾಲ ಕೇಳಬೇಡ. ನಾರ್ ಎ ಲೆಂಡರ್, ಯಾರಿಗೂ ಸಾಲ ಕೊಡಬೇಡ ಅಂದರೆ ಆಗಿರು ಅಂತ. ನೀನು ಸಾಲ ಕೇಳೋವನೇ ಆಗಲಿ ಸಾಲ ತಗೊಳ್ಳೋವನೇ ಆಗಲಿ ಆಗಬೇಡ. ನೋಡಿ, ನೈದರ್ ಆರ್ ನೀದರ್ ನಾರ್, ಅದು ಆಗಬೇಡ, ಇದು ಆಗಬೇಡ. ನೋಡಿ, ಇಲ್ಲಿ ಒಂದು ಬೇರೆ ಸ್ವಲ್ಪ ನೋಡಿ. ಹಿ ಈಸ್ ನೀದರ್ ಆರ್ ನೈದರ್ ಹಾರ್ಡ್ ವರ್ಕಿಂಗ್ ನಾರ್ ಇಂಟೆಲಿಜೆಂಟ್. ಹಾರ್ಡ್ ವರ್ಕಿಂಗ್ ಅಂಡ್ ಇಂಟೆಲಿಜೆಂಟ್ ಎರಡು ಅಡ್ಜೆಕ್ಟಿವ್ ಇವು. ಅದಕ್ಕೋಸ್ಕರ ನೋಡಿ, ಹಿ ಈಸ್ ನೈದರ್ ಹಾರ್ಡ್ ವರ್ಕಿಂಗ್, ಹಿ ಈಸ್ ನೀದರ್ ಆರ್ ನೈದರ್ ಹಾರ್ಡ್ ವರ್ಕಿಂಗ್ ಅಂದರೆ ಕಷ್ಟಪಡುವ ವ್ಯಕ್ತಿಯ ಬಗ್ಗೆ ಹೇಳೋದಕ್ಕೆ ಅಡ್ವೊಕೇಟ್ ಇದು ಹೇಳ್ತೀವಿ. ಅಡ್ಜೆಕ್ಟಿವ್ ಅಂತ ಹೇಳ್ತಾನೆ. ಒಬ್ಬ ವಸ್ತುವಿನ ಬಗ್ಗೆ ವ್ಯಕ್ತಿ ಬಗ್ಗೆ ತಿಳಿಸಿದ್ರೆ ಅಡ್ಜೆಕ್ಟಿವ್, ಕ್ರಿಯೆ ಬಗ್ಗೆ ತಿಳಿಸಿದ್ರೆ ಅಡ್ವರ್ಬ್ ಅಂತ ಹೇಳ್ತಾನೆ. ಕ್ಷಮೆ ಆಗಲಿ, ಸ್ವಲ್ಪ ಕನ್ಫ್ಯೂಸನ್ ಆಯಿತು. ಹಿ ಈಸ್ ನೈದರ್ ಹಾರ್ಡ್ ವರ್ಕಿಂಗ್ ನಾರ್ ಇಂಟೆಲಿಜೆಂಟ್. ಇಲ್ಲಿ ಅಡ್ಜೆಕ್ಟಿವ್, ಈ ಫ್ರೇಸನ್ನು ಹೀಗೆ ಬಳಸಬೇಕು. ಇಲ್ಲಿ ಅಡ್ಜೆಕ್ಟಿವ್ನೇ ಬಳಸಬೇಕು, ನೌನ್ ಹಾಕಕ್ಕಾಗಲ್ಲ. ಹಿ ಈಸ್ ನೈದರ್ ಹಾರ್ಡ್ ವರ್ಕಿಂಗ್, ಶ್ರಮ ಪಡೋನಲ್ಲ ಅವನು. ನೋಡಿ, ನಾರ್ ಇಂಟೆಲಿಜೆಂಟ್, ಒಬ್ಬ ವ್ಯಕ್ತಿಯ ಬಗ್ಗೆ ಅವನ ಬಗ್ಗೆ ಹೇಳ್ತಾ ಇರೋದ್ರಿಂದ ಇದಕ್ಕೆ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ವರ್ಕ್ ಬಗ್ಗೆ ಹೇಳಿದ್ರೆ ಅಡ್ವರ್ಬ್ ಅಂತ ಹೇಳ್ತೀವಿ. ಅಡ್ಜೆಕ್ಟಿವ್ ತಗೊಂಡಿದ್ರೆ ನೋಡಿ, ಎರಡಕ್ಕೂ ಸ್ವಲ್ಪ ಅರ್ಥ ಒಂದೇ, ಆ ಯೂಸೇಜ್ ಬದಲಾವಣೆ ಆಗಿದೆ. ಹಿ ಈಸ್ ನೈದರ್ ಆರ್ ನೀದರ್ ಹಾರ್ಡ್ ವರ್ಕಿಂಗ್, ಶ್ರಮ ಪಡೋನಲ್ಲ ಅವನು. ನಾರ್ ಇಂಟೆಲಿಜೆಂಟ್, ಶ್ರಮ ಪಡೋನಲ್ಲ, ಹೋಗ್ಲಿ ಬುದ್ಧಿವಂತನ ಅಲ್ಲ. ನೋಡಿ, ಶ್ರಮನೂ ಪಡೋದಿಲ್ಲ, ಬುದ್ಧಿವಂತನೂ ಅಲ್ಲ. ಅಲ್ಲಿ ಹೇಳಿದ್ದೆ ನಿಮಗೆ, ನಾಟ್ ಓನ್ಲಿ ಬಟ್ ಆಲ್ಸೋ. ಗೊತ್ತಾಯ್ತಾ? ಹಿ ಈಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್ ಬಟ್ ಆಲ್ಸೋ ಹಾರ್ಡ್ ವರ್ಕರ್ ಅಂತ. ಅವನು ಬುದ್ಧಿವಂತ ಮಾತ್ರ ಅಲ್ಲ, ಹಾರ್ಡ್ ವರ್ಕರುವೇ ಕೂಡ. ಇಲ್ಲಿ ನೋಡಿ, ಹಿ ಈಸ್ ನೈದರ್ ಆರ್ ನೀದರ್ ಹಾರ್ಡ್ ವರ್ಕಿಂಗ್ ನಾರ್ ಇಂಟೆಲಿಜೆಂಟ್. ಇಲ್ಲಿ ಅಡ್ಜೆಕ್ಟಿವ್ ತಗೊಂಡಿದ್ದೇನೆ, ಸ್ವಲ್ಪ ಕನ್ಫ್ಯೂಸ್. ಈ ಫ್ರೇಸನ್ನು ಅಡ್ಜೆಕ್ಟಿವ್ನೇ ಹಾಕಬೇಕು, ಗ್ರಾಮೆಟಿಕಲ್ ರೂಲ್ ಹೇಳುತ್ತೆ. ಇಲ್ಲಿ ನಾವು ತಗೊಳಕ್ಕಾಗಲ್ಲ. ಇದು ನೋಡಿ, ಇದು ಶೇಕ್ಸ್ಪಿಯರ್ ಮಹಾಕವಿ ಬಳಸಿರೋ ವಾಕ್ಯ, ಇದು ಅದನ್ನೇ ತೆಗೆದುಕೊಂಡಿದ್ದೇನೆ. ನೈದರ್ ಎ ಬಾರೋಯರ್ ನಾರ್ ಎ ಲೆಂಡರ್ ಬಿ. ಮಗನೇ, ಅವ್ರು ಹೇಳೋದು ಪೊಲೋನಿಯಸ್ ಮಗನೇ ಹೇಳ್ತಾನೆ, ಹೊರಾಶಿಯೋಗಿ ಹೇಳ್ತಾನೆ, ಮಗನೇ ನೀನು ಯಾರತ್ರಲ್ಲೂ ಸಾಲಗಾರ ಆಗಬೇಡ, ಮತ್ತೆ ಸಾಲನೂ ಕೊಡಬೇಡ, ಅಂಥ ಮಗನಾಗು. ನೀನು ಸಾಲಗಾರನೂ ಆಗಬಾರದು, ಸಾಲ ಕೊಡೋನು ಆಗಬಾರ್ದು. ಅಂದರೆ ನೀನು ಒಬ್ಬ ಸಾಮಾನ್ಯ ವ್ಯಕ್ತಿ ಇರು. ಗೊತ್ತಾಯ್ತಾ? ಸಾಲ ಕೊಡೋದು ಸಾಲ ಇಸ್ಕೊಳ್ಳೋದು ಅದು ವಿದ್ಯಾರ್ಥಿ ದೆಸೆಯಲ್ಲಿ ಅಷ್ಟು ಒಳ್ಳೇದಲ್ಲ ಅಂತ ಪೊಲೋನಿಯಸ್ ಅನ್ನೋನು ಅವನ ಮಗ ಹೊರಾಶಿಯೋಗೆ ಹೇಳ್ತಾನೆ. ನಮಗೆ ಅದಕ್ಕಿಂತ ಇಲ್ಲಿ ನಮಗೆ ಗ್ರಾಮರ್ ಮುಖ್ಯ, ಯೂಸೇಜ್ ಮುಖ್ಯ. ನೈದರ್ ಎ ಬಾರೋಯರ್ ನಾರ್ ಎ ಲೆಂಡರ್ ಬಿ ಅಂದರೆ ನೀನು ಸಾಲ ತೆಗೆದುಕೊಳ್ಳೋವನ ಹಾಲ ಕೊಡೋವನ ಆಗಿರಬಾರ್ದು ಅನ್ನೋ ಅರ್ಥದಲ್ಲಿ ಹೇಳ್ತಾನೆ ಅವನು. ಹೀಸ್ ನೋಡಿ, ನೆಕ್ಸ್ಟ್, ಹೀಸ್ ನೈದರ್ ಹಾರ್ಡ್ ವರ್ಕಿಂಗ್ ಇಲ್ಲ ಅವನಿಗೆ. ನಾರ್ ಇಂಟೆಲಿಜೆಂಟ್,
ಅವನು ಕಷ್ಟಪಟ್ಟು ಓದೋದು ಇಲ್ಲ, ಬುದ್ಧಿವಂತನೂ ಅಲ್ಲ. ನೀದರ್ ನಾರ್ ಅನ್ನ ನೆಗೆಟಿವ್ ಉಪಯೋಗಿಸ್ಬೇಕು. ನಾಟ್ ಓನ್ಲಿ ಬಟ್ ಆಲ್ಸೋನ ಪಾಸಿಟಿವ್ ಉಪಯೋಗಿಸ್ಬೇಕು. ನೋಡಿ, ಅಲ್ಲಿ ಎರಡು ಕಡೆನೂ ನಾವು ಪಾಸಿಟಿವ್ ಇದೆ. ಈಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್ ಬಟ್ ಆಲ್ಸೋ ಹಾರ್ಡ್ ವರ್ಕರ್. ಮತ್ತು ಹಾರ್ಡ್ ವರ್ಕಿಂಗ್ ಎರಡು ಹೇಳ್ಬೋದು. ಹಾರ್ಡ್ ವರ್ಕರ್ ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನೋಡಿ, ಈಸ್ ನೈದರ್ ಹಾರ್ಡ್ ವರ್ಕಿಂಗ್ ನಾರ್ ಇಂಟೆಲಿಜೆಂಟ್. ಗೊತ್ತಾಯ್ತಾ? ಹಾರ್ಡ್ ವರ್ಕಿಂಗ್ ಇಲ್ಲ, ಅವನು ಶ್ರಮಿಕ ಅಲ್ಲ, ಅವನು ಶ್ರಮ ಪಡೋದಿಲ್ಲ, ಅವನಿಗೆ ಶ್ರಮ ಪಡೋದು ಗೊತ್ತಿಲ್ಲ, ಮತ್ತೆ ಬುದ್ಧಿವಂತನೂ ಅಲ್ಲ. ಉಷಾ ನೈದರ್ ನಾರ್. ನೋಡಿ, ನೈದರ್ ಎ ಬಾರೋಯರ್ ನಾರ್ ಎ ಲೆಂಡರ್. ಓಕೆ, ನೋಡಿ, ಹೀಸ್ ನೈದರ್ ಹಾರ್ಡ್ ವರ್ಕಿಂಗ್ ನಾರ್ ಇಂಟೆಲಿಜೆಂಟ್. ಬೇರೆ ಬೇರೆ ಸಂದರ್ಭದಲ್ಲಿ ಉಪಯೋಗಿಸ್ಬೋದು. ನಾನು ಪರ್ಪಸ್ ಆಗಿ ಉದ್ದೇಶಪೂರ್ವಕವಾಗಿ ಇವೆರಡನ್ನು ಆರಿಸ್ಕೊಂಡಿದ್ದೇನೆ. ನೈದರ್ ಎ ಬಾರೋಯರ್ ನಾರ್ ಎ ಲೆಂಡರ್ ಬಿ. ಅಂದರೆ ಸಂಕ್ಷಿಪ್ತ ಅರ್ಥ, ನೀನು ಸಾಲ ತೆಗೆದುಕೊಳ್ಳೋನು ಅಥವಾ ಸಾಲ ಕೊಡೋನು ಆಗಬಾರ್ದು ಮಗನೇ. ಅಂದರೆ ನೀನು ಯಾರಿಗೂ ಸಾಲ ಕೇಳಕ್ಕೆ ಹೋಗಬೇಡ, ಸಾಲ ಇಸ್ಕೊಳ್ಳೋಕ್ಕೂ ಹೋಗಬೇಡ, ಸಾಲ ಕೇಳೋದಕ್ಕೆ ಹೋಗಬೇಡ, ಸಾಲ ಕೊಡೋದಕ್ಕೂ ಹೋಗಬೇಡ, ಸಾಲ ಮಾಡಬೇಡ, ಸಾಲ ಕೊಡಬೇಡ ಅಂತ ಅರ್ಥ ಹೇಳ್ತಾನೆ. ಹೀಸ್ ನೀದರ್ ಹಾರ್ಡ್ ವರ್ಕಿಂಗ್ ನಾರ್ ಇಂಟೆಲಿಜೆಂಟ್. ಅವನು ಹಾರ್ಡ್ ವರ್ಕಿಂಗು ಇಲ್ಲ, ಅವನಿಗೆ ಬುದ್ಧಿವಂತಿಕೆಯೂ ಇಲ್ಲ. ನೋಡಿ, ಹಾರ್ಡ್ ವರ್ಕಿಂಗ್ ಅಂದರೆ ಶ್ರಮ ಪಡುವಿಕೆ. ನೋಡಿ, ಅವನು ಶ್ರಮ ಪಡುವ ವಿದ್ಯಾರ್ಥಿ ಅಲ್ಲ. ಇಲ್ಲಿ ಇಂಟೆಲಿಜೆಂಟು ಅಲ್ಲ, ಬುದ್ಧಿವಂತನೂ ಅಲ್ಲ, ಜಾಣನೂ ಅಲ್ಲ. ಬಹುಶಃ ಇದು ತಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಮತ್ತೊಮ್ಮೆ ಹೇಳ್ತೇನೆ. ನೈದರ್ ಎ ಬಾರೋಯರ್ ನಾರ್ ಎ ಲೆಂಡರ್ ಬಿ. ಹೀಸ್ ನೀದರ್ ಹಾರ್ಡ್ ವರ್ಕಿಂಗ್ ನಾರ್ ಇಂಟೆಲಿಜೆಂಟ್. ಎಲ್ಲಿ ಬೇಕಾದ್ರೂ ಹೇಳ್ಬೋದು ಇದಕ್ಕೆ, ಆಯ್ತಾ? ಓಕೆ, ನೋಡಿ, ನೈದರ್ ಈಟ್ ಟೂ ಮಚ್ ನಾರ್ ಸ್ಲೀಪ್ ಟೂ ಮಚ್. ನೋಡಿ, ಹೆಚ್ಚಿಗೆ ತಿನ್ನೋಕೆ ಹೋಗಬೇಡ, ಹೆಚ್ಚಿಗೆ ನಿದ್ದೆ ಮಾಡೋಕೆ ಹೋಗಬೇಡ. ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಹೇಳ್ತಾರೆ ಇದನ್ನು. ಬಹುಶಃ ಇದನ್ನು ಸಂದರ್ಭಕ್ಕೆ ತಕ್ಕ ಹಾಗೆ ಬಳಸ್ಬೋದು. ಇದು ತಮಗೆ ಮಂದಟ್ಟಾಗಿದೆ ಅಂತ ಕಾಣುತ್ತೆ. ಓದಬಹುದು ಅದು ವಿದ್ಯಾರ್ಥಿಗಳಿಗೆ ಅವರ ಶಾಲಾ ಕಾಲೇಜ್ ಹಂತದಲ್ಲಿ ಇದು ಬರ್ತದೆ. ಕಾಲೇಜ್ ಹಂತದಲ್ಲಿ ಹೆಚ್ಚು ಇದು ಬಳಕೆಗಿದೆ. ಬಹುಶಃ ಹೈಸ್ಕೂಲಲ್ಲಿ ಇದನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಅಂತ ಕೊಡಬಹುದು. ಬಹುಶಃ ಇದು ಗೊತ್ತಾಗಿದೆ ಅಂದ್ಕೊಳ್ತೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.